ಸ್ತ್ರೀ ಕುಲೋದ್ಧಾರಕ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ ಸ್ಮರಿಸಿಕೊಂಡು, ನಿಮ್ಮೆಲ್ಲರ ಆದರ್ಶಪ್ರಾಯವಾಗಿರುವಂಥ ವೈರಾಗ್ಯದ ತವನಿಧಿ ಎನಿಸಿಕೊಂಡಿರುವಂಥ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸ್ಮರಿಸಿಕೊಂಡು, ಹಾಗೆ ನಮ್ಮ ಎಲ್ಲ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳು, ಮಾತೆಯರು, ನಿಮ್ಮೆಲ್ಲರ ಬಸವಚೇತನಕ್ಕೆ ಭಕ್ತಿಯಿಂದ ಶರಣೋ ಶರಣಾರ್ಥಿ. ನಮ್ಮೆಲ್ಲರ ಮನಸ್ಸಿನ ದುಗುಡವನ್ನ, ಮೈಲಿಗೆಯನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ, ಭಜನೆ, ಯೋಗ, ಧ್ಯಾನ, ಅನುಭವ ಚಿಂತನೆಗಳನ್ನ ಪ್ರತಿ ವಾರ, ಪ್ರತಿನಿತ್ಯ, ಪ್ರತಿ ತಿಂಗಳು ಕೂಡ ಈ ರೀತಿಯಾಗಿರುವಂತಹ ಸತ್ಸಂಗದಲ್ಲಿ ಭಾಗಿಯಾಗಿ ನಮ್ಮೆಲ್ಲರ ಮನಸ್ಸಿನ ಶುದ್ಧೀಕರಣ ಮತ್ತು ಮನಸ್ಸಿನ ಶೋಧನೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಅಂತ ಪ್ರಾರ್ಥನೆಯ ಮುಖಾಂತರವಾಗಿ ಈ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು. ನಾವೆಲ್ಲರೂ ಕೂಡ ಮಾಡುವಂತ ಪ್ರಾರ್ಥನೆ, ಭಜನೆ ಎಲ್ಲೋ ಒಂದ್ ಕಡೆ ಹರಿದಾಡುವಂತ ಮನಸ್ಸನ್ನ ದೃಢವಾಗಿ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತದೆ ಎನ್ನುವಂಥದ್ದು. ಅದಕ್ಕಾಗಿ ಶರಣರು ಆ ರೀತಿಯಾಗಿರುವಂತಹ ಧ್ಯಾನ, ಯೋಗ, ಆಧ್ಯಾತ್ಮಿಕತೆಯಿಂದ ಮನಸ್ಸನ್ನ ಸದೃಢಗೊಳಿಸಿಕೊಂಡ್ರು ಅನ್ನುವಂಥದ್ದು. ಈ ಕಾಯವನ್ನ, ಈ ತನುವನ್ನ ಬೇರೆ ಬೇರೆ ರೀತಿಯಾಗಿರುವಂತದ್ರ ಮುಖಾಂತರವಾಗಿ ನಾವು ಸದೃಢಗೊಳಿಸ್ಕೊಳ್ತೀವಿ. ಹಾಗೆ ಕಾಯವನ್ನೇ ಸದೃಢಗೊಳಿಸ್ಕೊಳ್ತೀವಿ, ಆದ್ರೆ ಮನಸ್ಸನ್ನ ಸದೃಢಗೊಳಿಸ್ಕೊಳ್ಳೋದಿದೆಯಲ್ಲ, ಅದು ಆಧ್ಯಾತ್ಮಿಕತೆಯಿಂದನೇ ಸಾಧ್ಯ ಅನ್ನುವಂಥದ್ದನ್ನ ಶರಣರು ಮನಗಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಶರಣರು ತನ್ನ ಬದುಕಿನಲ್ಲಿ ಹೆಚ್ಚಿನದಾಗಿ ಕಾಯಕ, ದಾಸೋಹ, ಶಿವಯೋಗ, ಮಾನವೀಯತೆ, ಸತ್ಸಂಗ ಈ ರೀತಿಯಾಗಿರುವಂತಹ ಹಲವಾರು ರೀತಿಯಾಗಿರುವಂತಹ ಅನರ್ಘ್ಯ ರತ್ನವನ್ನ ನಮ್ಮೆಲ್ಲರೂ ಕೂಡ ಎಡೆ ಮಾಡಿದ್ದಾರೆ ಎನ್ನುವಂಥದ್ದು. ಅವಾಗಲೇ ಕಾಯಕವನ್ನ ಮಾಡುವಂತಹ ರೀತಿಯಲ್ಲಿ ಯಾವ್ಯಾವ ರೀತಿಯಾಗಿರುವಂತಹ ಕಾಯಕವನ್ನ ಮಾಡಿದ್ರು ಶರಣರು ಅನ್ನುವಂಥದ್ದನ್ನ ಹಲವಾರು ವಚನಗಳ ಮುಖಾಂತರವಾಗಿ, ಉದಾಹರಣೆ ಸಹಿತವಾಗಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗೆ ಕಳೆದ ವಾರ ದಾಸೋಹ ಅನ್ನುವಂಥದ್ದು ಹೇಗಿರಬೇಕು, ದಾಸೋಹ ಅನ್ನುವಂಥದ್ದು ಹೇಗೆ ಮಾಡ್ತಾರೆ ಎನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ ಎನ್ನುವಂಥದ್ದು. ಹಾಗೆ ಆ ದಾಸೋಹದ ಪರಿಕಲ್ಪನೆ ಇದೆಯಲ್ಲ ಅಂತ ಬಸವಣ್ಣನವರು ಭೌತಿಕವಾಗಿರುವಂತಹ ಏನೆಲ್ಲ ಕೊಟ್ಟರೂ ಕೂಡ ಮನುಷ್ಯನಿಗೆ ತೃಪ್ತಿ ಆಗಲಾರದು, ಆದ್ರೆ ದಾಸೋಹದಿಂದ ಮಾತ್ರ ತೃಪ್ತಿಯನ್ನ, ವ್ಯಕ್ತಿಯನ್ನಿರ್ಬೋದು ಅಥವಾ ಭಗವಂತನಿರ್ಬೋದು, ದಾಸೋಹದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬದುಕಿನಲ್ಲಿ, ಜೀವನದಲ್ಲಿ ಕಂಡು ನಮ್ಮೆಲ್ಲರಿಗೂ ಕೂಡ ಉಂಡಂತ ಅನುಭವವನ್ನ ಎಡೆ ಮಾಡಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಓದ ಪ್ರಾಣ ಬಂದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನುದರವ ಒರೆಯದ ಅಚ್ಚ ಶರಣರ ಕಂಡರೆ ನಿಶ್ಚಯವಾಗಿಯೂ ಕೂಡಲ ಸಂಗಮ ದೇವನೆಂದೇ ಎನ್ನುವಂಥದ್ದು. ಮಾಡುವಂತ ನೀಡುವಂತ ಭಕ್ತನನ್ನ ಕಂಡ್ರೆ ನಮಗೆ ವಿಧಿ ವಿಧಾನವನ್ನೇ ಕಂಡಂತಾಗ್ತದೆ ಎನ್ನುವಂಥದ್ದು. ಯಾಕೆ ಮಾತನ್ನ ಹೇಳ್ತಾರಪ್ಪ ಅಂದ್ರೆ, ಮಾಡುವಂತ ಮೊದಲಿಗೆ ನಾವು ಎಲ್ಲರೂ ಕೂಡ ಅನುಭವ ನಮಗಾಗ್ಬೇಕು ಅಂತ ಅಂದ್ರೆ ನಮಗೆ ಸತ್ಸಂಗ ಬಹಳ ಮುಖ್ಯ ಅನ್ನುವಂಥದ್ದು, ಶರಣರ ಸಂಘ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಅದಕ್ಕೆ ಶರಣರು ಇದೆಲ್ಲವನ್ನೂ ಕೂಡ ನಮಗೆ ಅನುಭವಕ್ಕೆ ಬರಬೇಕಾದ್ರೆ, ಈ ರೀತಿ ಬದುಕನ್ನ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾದ್ರೆ ನಮಗೆ ಸಜ್ಜನರ ಸಂಘ ಬಹಳ ಮುಖ್ಯವಾಗ್ತದೆ ಎನ್ನುವಂಥದ್ದು. ಅಂತ ಸಜ್ಜನರ ಸಂಘದ ಮುಖಾಂತರವಾಗಿ ನಾವು ಈ ಸಂಸ್ಕಾರಕ್ಕೆ ಒಳಗಡೆ ಹಾಗೆ ಕೊಡುವುದು, ನೀಡೋದು, ಊಟ ಮಾಡೋದು ಅಂತ ಹೇಳ್ತೀವಿ. ಅದನ್ನೇ ಆ ಸಂಸ್ಕಾರವನ್ನಗೊಳಿಸಿ ಶರಣರು ಮಾಡುವಂಥದ್ದು ಕಾಯಕ, ಅದರಿಂದ ಬಂದಂತ ಪ್ರತಿಫಲವನ್ನ ದಾಸೋಹಕ್ಕಾಗಿ ಸದ್ವಿನಿಯೋಗ ಮಾಡಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಡ್ತಾರೆ ಎನ್ನುವಂಥದ್ದು. ಹಾಗೆ ಕಾಯಕವನ್ನ ಮಾಡಿ ಪ್ರಸಾದವನ್ನ ಮಾಡಬೇಕು. ಹಾಗೆ ಸುಮ್ಮನೆ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ತನ್ನ ಜೀವನದ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಸೋಮಾರಿತನದಿಂದ ನಾನು ಇನ್ನೇನೋ ಒಂದು ಕಾರಣದಿಂದ ಹೋಗಿ ಆ ಉದರ ಪೋಷಣೆಗೋಸ್ಕರವಾಗಿ ನಾನೇನಾದ್ರೂ ಕೇಳಿದಾದ್ರೆ ಅದನ್ನ ಶರಣರು ಒಪ್ಪೋದಿಲ್ಲ. ಕಾಯಕವನ್ನ ಮಾಡಿ ದಾಸೋಹವನ್ನು ಮಾಡಬೇಕು. ಆ ರೀತಿಯಾಗಿರುವಂತ
ಬೇಡುವಂತ ಆ ರೀತಿಯಾಗಿರುವಂತಹ ಭಿಕ್ಷೆಯನ್ನ ಮಾಡುವಂತ ಆ ದಾಸೋಹವನ್ನು ಮಾಡುವಂತ ಸಂದರ್ಭದಲ್ಲಿ ನನ್ನ ಉದರ ಪೋಷಣೆಗೋಸ್ಕರವಲ್ಲಾಗಿ ಅಲ್ಲ ಭಗವಂತ, ನಿನ್ನ ಈ ಲಿಂಗ ಶರೀರಕ್ಕೋಸ್ಕರವಾಗಿ ಹಾಗೆ ಜಂಗಮ ದಾಸೋಹಕ್ಕೋಸ್ಕರವಾಗಿ ನಾನು ದಾಸೋಹವನ್ನ ಮಾಡ್ತೀನಿ, ಭಿಕ್ಷೆಯನ್ನ ಬೇಡ್ತೀನಿ ಎನ್ನುವಂಥದ್ದನ್ನ ಶರಣರಲ್ಲಿ ಪ್ರತಿಪಾದಿಸ್ತಾರೆ ಎನ್ನುವಂಥದ್ದು. ಹಾಗೆ ಮಾಡುವಂತ ಕಾಯಕ ಮತ್ತೆ ದಾಸೋಹವನ್ನ ಮಾಡುವಂತ ಸಂದರ್ಭದಲ್ಲಿ ನನಗೆ ತವನಿಗೆಯೇ ಸಿಕ್ಕಂತೆ ಆಗ್ತದೆ ಅನ್ನೋದು. ಅದಕ್ಕೆ ಆ ಜ್ಞಾನವನ್ನ ಅನುಭವವನ್ನ ಶರಣರು ಅನರ್ಘ್ಯ ರತ್ನ ಅಂದ್ರು ಅನ್ನುವಂಥದ್ದು. ಹಾಗೆ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಎಷ್ಟೋ ಸಲ ನಾವು ಮಾಡುವಂತ ಸಂದರ್ಭದಲ್ಲಿ ಮಾಡಿದ್ದನ್ನ ಅಥವಾ ಇತರರಿಗೆ ವ್ಯಕ್ತಪಡಿಸುವಂಥದ್ದಿರ್ಬೋದು, ಮಾಡಿದ್ದನ್ನ ತೋರಿಸುವಂಥದ್ದಿರ್ಬೋದು, ಶರಣರು ಯಾವುದನ್ನೂ ಕೂಡ ಗುಪ್ತವಾಗಿ ಇಡುವಂಥದ್ದಕ್ಕೆ ಅವರು ಶರಣರು ಹೇಳ್ತಾರೆ ಅನ್ನುವಂಥದ್ದು. ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತ ಹೇಳ್ತಾರೆ. ಕೂಡಲ ಸಂಗನ ನೆನೆಯದಂತಿರಬೇಕು ಅನ್ನುವಂಥದ್ದು. ಅಂದ್ರೆ ಕಾಯಕದಲ್ಲಿ ದಾಸೋಹದಲ್ಲಿ ಅಷ್ಟೊಂದು ತೈರ್ಮಯತೆಯಿಂದ ಇದ್ದು ದಾಸೋಹವನ್ನು ಮಾಡಬೇಕು ಅನ್ನೋದು. ನಾವು ನೀವೆಲ್ಲ ಕಂಡ ಹಾಗೆ ವರುಣಶಂಕರ ದೇವರು ಅನ್ನೋದು ಆಫ್ಘಾನಿಸ್ತಾನದಿಂದ ಬಂದು ಆ ಅನುಭವ ಮಂಟಪದಲ್ಲಿ ತನ್ನದೇ ಆಗಿರುವಂತಹ ಸೇವಾ ಕೈಂಕರ್ಯದಲ್ಲಿ ತೊಡಗಿರ್ತಾರೆ ಅನ್ನೋದು. ಅವರು ಯಾರೇ ನೋಡ್ಲಿ ಮಾಡ್ಲಿ ಅನ್ನುವಂತ ವಿಚಾರವನ್ನೆಲ್ಲೂ ಕೂಡ ಎಳ್ಳಷ್ಟು ಕೂಡ ಇಟ್ಕೊಂಡ್ಲಾರದೆ ತನ್ನ ಪಾಲಿನ ಕರ್ತವ್ಯ ಅಂತೇಳಿ ಆ ಅನುಭವ ಮಂಟಪದಲ್ಲಿ ತನ್ನ ಜ್ಞಾನ ಅನುಭವವನ್ನುವಂತ ಜ್ಞಾನ ಪ್ರಸಾದವನ್ನ ಪಡೆದು ತನ್ನ ಪಾಲಿನ ಕರ್ತವ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಪಾಕಶಾಲೆಯಲ್ಲಿ ಹೇಗೆ ಆ ಮಾಡುವಂತ ಪ್ರತಿಯೊಂದು ಪರಿಕರವನ್ನ ಸ್ವಚ್ಛ ಮಾಡಿದ ಹಾಗೆ ತನ್ನ ಕಾಯವನ್ನ ತನ್ನ ಬದುಕಿನಲ್ಲಿರುವಂತ ಎಲ್ಲ ಲವಲೇಶಗಳನ್ನೆಲ್ಲವನ್ನೂ ಕೂಡ ಪರಿಕರವನ್ನ ತೊಳೆದ ಹಾಗೆ ತಾನೂ ಕೂಡ ಶುದ್ಧೀಕರಣವನ್ನ ಹೊಂದುತ್ತಾರೆ ಎನ್ನುವಂಥದ್ದು. ಹಾಗೆ ಆ ಪ್ರಸಾದವನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಹಲವಾರು ಪದಾರ್ಥಗಳನ್ನ ಹೆಚ್ಚಿ ಸೋಸಿ ಮಾಡುವಂತ ಸಂದರ್ಭದಲ್ಲಿ ತನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನು ಕೂಡ ಕಳ್ಕೊಳ್ಳುವಂತ ಪ್ರಕ್ರಿಯೆಗೆ ಒಳಗಾಗ್ತಾರೆ ಎನ್ನುವಂಥದ್ದು. ಅದಕ್ಕೆ ಮಾಡುವಂತ ಸಂದರ್ಭದಲ್ಲಿ ನಾವು ಅದೆಲ್ಲವನ್ನೂ ಕೂಡ ಕಾಯಕವನ್ನ ಮಾಡ್ತಾ ಇರ್ತೀವಿ. ಅದನ್ನ ಈ ಕಾಯಕ್ಕೆ ನಾವು ಅನ್ವಯಿಸಿಕೊಂಡು ಮಾಡುವುದರ ಮುಖಾಂತರವಾಗಿ ಪರಿಶುದ್ಧತೆಗೆ ಒಳಗಾಗ್ತೀವಿ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಆ ಮಾಡುವಂತ ಸಂದರ್ಭದಲ್ಲಿ ನನಗಾಗ್ಲೇ ಹೇಳಿದಾಗೆ ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಶರಣರು ಹೇಳ್ತಾರೆ. ನಾನು ಮಾಡ್ತಾ ಇಲ್ಲ, ನನ್ನ ಕೈಯಿಂದ ಭಗವಂತನೇ ಮಾಡಿಸ್ತಾ ಇದ್ದೇನೆ ಅನ್ನುವಂತ ಭಾವದಿಂದ ಶರಣರು ಹೇಳ್ತಾರೆ, ಮಾಡುವಾತ ನಾನಲ್ಲವಯ್ಯ, ನೀಡುವಾತ ನಾನಲ್ಲವಯ್ಯ, ಬೇಡುವಾತ ನಾನಲ್ಲವಯ್ಯ, ನಿಮ್ಮ ಕಾರುಣ್ಯವಲ್ಲದೆ ನಿನದೇವ ಮನೆಯ ತೊತ್ತಲಿಸಿದರೆ ಒಡತಿ ಮಾಡಿಕೊಮ್ಮಂತೆ ನಿನಗೇನೇ ಮಾಡಿಕೋ ಕೂಡಲ ಸಂಗಮ ದೇವ ಅನ್ನುವಂಥದ್ದು. ನಾನು ಮಾಡ್ತಾ ಇರುವಂತ ಕೆಲಸವೆಲ್ಲವೂ ಕೂಡ ಅದು ನಾನು ಮಾಡ್ತಾ ಇಲ್ಲ, ಭಗವಂತನ ಪ್ರೇರಣೆಯ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ. ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ನನ್ನದಲ್ಲ ಅನ್ನುವಂಥದ್ದು. ಆ ಭಗವಂತ ನೀನೇನು ಕೊಟ್ಟಿದ್ಯೋ ಅದನ್ನ ನಾನು ಸ್ವಲ್ಪ ಸಮಾಜಕ್ಕೋಸ್ಕರವಾಗಿ ಜಂಗಮರ ದಾಸೋಹಕ್ಕೋಸ್ಕರವಾಗಿ ನಾನು ಎಡೆ ಮಾಡ್ತಾ ಇದ್ದೀನಿ ವಿನಃ ಅದು ನನ್ನದಲ್ಲ ಅನ್ನುವಂಥದ್ದು. ನಾನೇನಾದ್ರೂ ಬೇಡ್ತಾ ಇದ್ದೀನಿ ಅಂದ್ರೆ ಅದು ನನಗೋಸ್ಕರ ಅಲ್ಲ ಅನ್ನುವಂಥದ್ದು. ಅದು ನಿಮ್ಮ ಕರುಣೆಯಿಂದ ಬಂದಂತ ಅದು ನನಗೆ ಕಾಯಕ ಅನ್ನುವಂಥದ್ದನ್ನ ಕೊಟ್ಟಂತ ಆ ಕೊಡುಗೆ ಉಡುಗೊರೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗೆ ಶರಣರು ನಿನಗೇನೇ ಮಾಡಿಕೋ ಕೂಡಲ ಸಂಗಮದೆ, ನಾನು ಏನಾದ್ರು ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲವೂ ಕೂಡ ನಿನಗೆ ಎನ್ನುವಂತ ಸಮರ್ಪಣ ಭಾವವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಅದಕ್ಕೆ ನಾವು ಮಾಡುವಂತ ಸಂದರ್ಭದಲ್ಲಿ ಎರಡು ಮನಸ್ಸನ್ನ ಇಟ್ಕೊಂಡು ಮಾಡಬಾರದು ಅನ್ನುವಂಥದ್ದನ್ನ ಹೇಳ್ತಾರೆ ಎನ್ನುವಂಥದ್ದು. ಹೀಗೆ ಒಂದು ಊರಲ್ಲಿ ಒಬ್ಬ ತಾಯಿ ಯಾವತ್ತೂ ಯಾರಿಗೂ ಏನನ್ನೂ ಕೊಡಲಾರದಂತ ಒಬ್ಬ ಹೆಣ್ಮಗಳು ಒಂದು ದಿನ ಒಬ್ಬ ಭಿಕ್ಷುಕ ಬಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎನ್ನುವಂತ ಇದನ್ನ ಹೇಳಿದಾಕ್ಷಣ ಆ ತಾಯಿ ಹಾಗೆ ಒಳಗಡೆ ಕೂತಿರ್ತಾರೆ. ಅದಾಗ ತಾನೇ ಸಂತೆಯನ್ನ ಮಾಡಿಕೊಂಡು ಬಂದು ತನ್ನ ತರಕಾರಿಗಳನ್ನೆಲ್ಲವನ್ನು ಕೂಡ ವಿಂಗಡಣೆಯನ್ನ ಮಾಡ್ತಾ ಕುಂತಂತ ಸಂದರ್ಭದಲ್ಲಿ ಆತ ಮತ್ತೊಮ್ಮೆ ಭವತಿ ಭಿಕ್ಷಾಂದೇಹಿ ಅಂತಾರೆ. ಅಂದಾಕ್ಷಣ ಆಕೆ ಏನ್ ಕೊಡ್ಲಿ, ಏನ್ ಮಾಡ್ಲಿ, ಈತ ಬಂದಿದ್ದಾನೆ, ಈತ ನನ್ನ ಹಾಗೆ ಹೋಗು ಅಂದ್ರೂ ಕೂಡ ಹೋಗೋದಿಲ್ಲ, ನಾನೇನ್ ಮಾಡ್ಲಿ ಅಂತೇಳಿ ಯೋಚನೆ ಮಾಡ್ತಾ ಆಕೆ ತಂದಂತ ಒಂದು ಮೂಲಂಗಿಯನ್ನ ಕೊಳ್ತೋಗಿರೋದನ್ನ ಹೆಂಗ್ ಕೊಡೋದು ಹೆಂಗ್ ಮಾಡೋದು ಅಂತ ಸಲ ಯೋಚನೆ ಮಾಡ್ಬಿಟ್ಟು ಆ ತಾಯಿ ಆ ಕೊಳಕಂತ ಒಂದು ಮೂಲಂಗಿಯನ್ನ ಕೊಡ್ತಾಳೆ. ಕಾಲಾನಂತರ ಆಕೆ ಎಷ್ಟೋ ಯೋಚನೆ ಮಾಡಿ ಕೊಟ್ಟಂತ ಕೊಳಕ ಮೂಲಂಗಿಯನ್ನೇ ಆತ ಸ್ವೀಕಾರವನ್ನ ಮಾಡಿ
ಯತಿಗಳು, ಆ ಭಿಕ್ಷಾಟನೆಗೆ ಬಂದಂತ ಸಂತರು ಯಾರೇ ಏನೇ ಕೊಡ್ಲಿ, ಬೇಕೋ ಬೇಡವೋ ಅದನ್ನ ಇಸ್ಕೊಳ್ಳುವಂತ ಭಾವ ಇದೆಯಲ್ಲ, ಅದು ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಆ ರೀತಿಯಾಗಿರುವಂತಹ ಸಂತರು ಅವರು ಅದನ್ನ ಇಸ್ಕೊಂಡು ಪ್ರಸಾದ ರೂಪದಲ್ಲಿ ತಗೊಂಡು ಹೋಗ್ತಾರೆ. ಕಾಲಾನಂತರ ಅಜ್ಜಿ ಲಿಂಗೈಕ್ಯರಾಗ್ತಾರೆ. ಆದಂತ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾರೆ ಸ್ವರ್ಗ ನರಕಗಳ ಕಲ್ಪನೆ. ಹಾಗೆ ಒಂದ್ಸಲ ಎಲ್ಲರೂ ಕೂಡ ಸಾಲಾಗಿ ನಿಂತಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ಈ ಕಡೆ ನಿಂತ್ಕೊಳ್ಳೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಈ ಕಡೆ ನಿಂತಿರೋರೆಲ್ಲ ನರಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಅಜ್ಜಿಗೆ ಯಾರೋ ಹೇಳಿದಂತ ಒಂದು ನೆನಪು, ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಬಹಳ ಸುಖ ಇರ್ತದೆ, ನರಕಕ್ಕೆ ಹೋದ್ರೆ ತುಂಬಾ ಕಠಿಣವಾಗಿರುವಂತ ಕಷ್ಟವನ್ನ ಕೊಡ್ತಾರೆ ಅಂತೇಳಿ. ಆಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಹೋಗ್ತೀನಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ಅಲ್ಲಿ ಕೈ ಮುಕ್ಕೊಂಡು ನಿಂತಿರ್ತಾರೆ. ಒಬ್ಬೊಬ್ರೆ ಕೈ ಮುಕ್ಕೊಂಡು ನಿಂತಾಗ ಹಾಗೆ ಒಬ್ಬೊಬ್ರೆ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಒಬ್ಬೊಬ್ರೆ ಅವರ ಕಾಲುಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ದೂರ ಹೋಗ್ತಾರೆ, ಇನ್ನೇನು ಮುಟ್ಟಬೇಕು ಅನ್ನೋಷ್ಟೊಳಗೆ ಅಜ್ಜಿಯೂ ಕೂಡ ಕೆಳಗೆ ಕಾಲನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅಜ್ಜಿಗೆ ಒಂದು ಮನಸ್ಸು ಹೇಳ್ತದೆ, ಇವರೆಲ್ಲರೂ ಮಾಡಿದಂತ ದಾನ ಧರ್ಮ ಪರೋಪಕಾರವನ್ನು ನಾನು ಮಾಡಿಲ್ಲ, ಆದ್ರೆ ನಾನು ಅಲ್ಲಿಗೆ ಹೋಗ್ತೀನ ಅನ್ನುವಷ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತನಗೆ ತಾನು ಮಾಡಿಕೊಂಡು ಅಳಿ ಮನಸ್ಸಿನಿಂದ ಆಕೆ ಹೋಗುವಂತದ್ದನ್ನು ನಾವು ನೋಡ್ತೇವೆ. ಇನ್ನುಳಿದವರೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ, ಭಗವಂತ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ, ನಾನು ಬಯಲಾಗಿದ್ದೀನಿ, ನಿನ್ನ ಶ್ರೀಪಾದದಲ್ಲಿ ನಾನು ಕೂಡ್ಬೇಕು ಅಂತ ಬರ್ತಾ ಇದ್ದೀನಿ ಅಂತೇಳಿ ಅವರು ಕೈ ಮುಕ್ಕೊಂಡು ಹೋಗ್ತಾರೆ. ಅವ್ರು ಓದೋರೆಲ್ಲರೂ ಕೂಡ ಹೋಗ್ತಾರೆ. ಆದ್ರೆ ಅಜ್ಜಿ ಇನ್ನೇನು ಹೋಗ್ಬೇಕು ಅನ್ನೋಷ್ಟರೊಳಗೆ ಈ ಅಳಿಮನದಿಂದ ಕೆಳಗ್ ಬಿದ್ದೋಗ್ಬಿಡ್ತಾರೆ. ಕೆಳಗ್ ಬಿದ್ದೋಗ ತಕ್ಷಣನೇ ಅನಿಸ್ತದೆ, ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ ನಾನು ಉಣ್ಣುವುದರಲ್ಲಿ ಒಂದು ತುತ್ತೇನಾದ್ರೂ ಅವರಿಗೆ ಕೊಟ್ಟು ನಾನು ಮಾಡಿದ್ರೆ ನಾನು ಆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗ್ತಿದ್ದೆ. ನಾನು ಅರ್ಧಕ್ಕೆ ಬಿದ್ದೋಗ್ಬಿಟ್ನಲ್ಲ, ಇಲ್ಲೇ ನಾನು ಈ ಭವಬಂಧನದಲ್ಲೇ ಇರ್ಬೇಕಾಗ್ತದಲ್ಲ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಅದಕ್ಕೆ ನಾವು ಮಾಡುವಂತ ದಾನ ಧರ್ಮ ಪರೋಪಕಾರವೇ ನಮಗೆ ಶ್ರೀರಕ್ಷೆಯಾಗಿ ಕಾಯುತ್ತದೆ ಎನ್ನುವಂಥದ್ದು. ನಾವು ಒಂದು ದಿನವೇ ಮಾಡಿದ್ರೂ ಕೂಡ ಅದು ನಮ್ಮ ಬದುಕಿನುದ್ದಕ್ಕೂ ಕೂಡ ರಕ್ಷಣೆಯನ್ನ ನೀಡುತ್ತದೆ ಎನ್ನುವಂಥದ್ದು. ಹೀಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ನಾಯಕನಟ್ಟಿ ಅಂತ ಇದೆ. ಅವರು ಎಲ್ಲಿಂದಲೂ ಬಂದಂತ ಒಬ್ಬ ಶಿವಯೋಗಿಗಳು ಬಂದು ಆ ಊರಿನಲ್ಲಿ ಅವರಿಗಿರೋದಕ್ಕೆ ಯಾವುದೇ ರೀತಿಯ ಆಶ್ರಯ ಇರೋದಿಲ್ಲ, ಯಾರು ಕೂಡ ಪರಿಚಯ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಜೋಳಿಗೆಯನ್ನ ಹಾಕೊಂಡು ಮನೆಗಳಿಗೆ ಭಿಕ್ಷಾಟನೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಭಿಕ್ಷೆಯನ್ನ ಮಾಡ್ಕೊಂಡ್ಬಂದು ಒಂದು ದೇವಾಲಯದಲ್ಲಿ ತಂಗುತ್ತಾರೆ. ಆ ದೇವಿಯ ದೇವಾಲಯದಲ್ಲಿ ತಂಗಿ ವಾಸ್ತವ್ಯವನ್ನ ಹೂಡಿ ತಾನು ಭಿಕ್ಷೆ ಮಾಡ್ಕೊಂಡ್ ಬಂದಿದ್ದನ್ನ ಆ ಪರಮಾತ್ಮನಿಗೆ ನಿವೇದನೆಯನ್ನ ಮಾಡಿ ಅಲ್ಲಿ ಬಂದಂತ ಜನರಿಗೆ 4 ಜನರಿಗೆ ಪ್ರಸಾದವನ್ನ ಮಾಡಿ, ತಾನು ಪ್ರಸಾದವನ್ನ ಮಾಡಿ ಆ ಜೋಳಿಗೆಯನ್ನ ಒಂದು ಮೂಲೆಯಲ್ಲಿ ಇಡ್ತಾರೆ. ಆ ಜೋಳಿಗೆ ಬೆತ್ತವನ್ನ ಇಟ್ಟಂತ ಸಂದರ್ಭದಲ್ಲಿ ಎಷ್ಟೋ ದಿನ ಆ ಕಾಯಕವನ್ನ ಮಾಡ್ತಾ ಇರ್ತಾರೆ, ದಾಸೋಹವನ್ನು ಮಾಡ್ತಾರೆ. ಎಷ್ಟೋ ಜನರಿಗೆ ನೋವು, ಸಂಕಟ, ದುಃಖ ಅಂತ ಅಂದಾಗ ಅವರಿಗೆ ಪರಿಹಾರವನ್ನು ಸೂಚಿಸ್ತಾರೆ. ಹೀಗೆ ಒಬ್ಬ ಹೆಣ್ಮಗಳು ಬಂದ್ಬಿಟ್ಟು, ಬುದ್ಧಿ ನಾನು ಕೃಷಿ ಕಾಯಕವನ್ನು ಮಾಡ್ತಾ ಇದ್ದೇನೆ, ನಮ್ಮ ಮನೆಗೆ ಒಂದು ಎಮ್ಮೆ ಇದೆ, ಅದರ ಕರಾರಿನಿಂದನೇ ಆ ಹಾಲು ಕೊಡೋದ್ರಿಂದನೇ ನನ್ನ ಬದುಕಿನ ನಿರ್ವಹಣೆ ನಡೀತಾ ಇದೆ, ಇಡೀ ಕುಟುಂಬವೇ ಅದರ ಮೇಲೆ ನಿಂತಿದೆ ಅಂತ ಹೇಳಿ ಆ ತಾಯಿ ಗುರುಗಳಿಗೆ ಒಂದು ಲೋಟ ಹಾಲು ತಗೊಂಡ್ಬಂದು ಕೊಡ್ತಾಳೆ. ಹೀಗೆ ಪ್ರತಿನಿತ್ಯವೂ ಕೂಡ ಹಾಲು ತಗೊಂಡು ಬಂದು ಗುರುಗಳಿಗೆ ದರ್ಶನಾಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಹೋಗುವಂತ ಸಂದರ್ಭದಲ್ಲಿ ಒಂದು ದಿನ ಏನಾಗ್ತದೆ ಅಂದ್ರೆ, ಆಕೆ ಮನೆ ಆ ಎಮ್ಮೆ ಸತ್ತೋಗ್ಬಿಡ್ತದೆ. ಆಕೆ ಓಡೋಡಿ ಬಂದು, ಗುರುಗಳೇ ನನ್ನ ಬದುಕಿನ ನಿರ್ವಹಣೆಗೋಸ್ಕರ ಇದ್ದಿದ್ದೊಂದೇ ಎಮ್ಮೆ, ಅದು ಸತ್ತೇ ಹೋಯ್ತು ಗುರುಗಳೇ, ನಾನು ಏನ್ ಮಾಡ್ಲಿ ಅಂತ ಹೇಳಿ ಆಕೆ ಗುರುವಿನ ಪಾದಸ್ಪರ್ಶವನ್ನ ಮಾಡಿ ಗುರುಗಳಿಗೆ ಕೇಳ್ತಾರೆ, ಅದೆಲ್ಲಿ ಸತ್ತೋಗೈತವ, ಸತ್ತಂದ್ರೆ ಇರೋವಂಥದ್ದು, ನಡಿ ನಾನು ಹೆಂಗ್ ಸತ್ತಿದೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಸುಮ್ನೆ ಯಾಕವ ಮಲಗಿದೆಯಾ ಹೇಳು ಅಂತ ಹೇಳಿ ಸುಮ್ನೆ ಈಗ ಮೈ ದಡುತ್ತಾರೆ. ಆ ಎಮ್ಮೆ ಎದ್ದು ನಿಂತ್ಕೊಂಡ್ಬಿಡ್ತದೆ. ಆಕೆ ಅಂತಾಳೆ, ನಾನು ಕೊಟ್ಟಂತದ್ದು ಕೆಲವೊಂದು ದಿನ ಆ ಹಾಲು ಸತ್ಪಾತ್ರಕ್ಕೆ ಚೆಲ್ಲಿದೆ,
ಗುರುವಿಗೆ ತೃಪ್ತಿಯಾಗಿದೆ, ಅದಕ್ಕೋಸ್ಕರವಾಗಿ ನನ್ನ ಬದುಕಿನ ನಿರ್ವಹಣೆಗೋಸ್ಕರವಾಗಿಯೇ ಭಗವಂತ ಮತ್ತೆ ಬದುಕಿಸಿಕೊಟ್ಟಿದ್ದಾನೆ ಎನ್ನುವಂಥದ್ದು. ಹೀಗೆ ಅವರು ಹಲವಾರು ರೀತಿಯಾಗಿರುವಂತಹ ಪವಾಡಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹೀಗೆ ಒಂದು ದಿನ ದಾಸೋಹವನ್ನ ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಅಲ್ಲಿ ಒಂದು ಕೆರೆ ಇದೆ, ಆ ಕಾಯಕವನ್ನ ಮಾಡಿಸ್ತಾ ಇರುವಂತದ್ದು. ಆ ಕೆರೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿರುವಂತ ಕಾಯಕವನ್ನ ಮಾಡಿ ಅದರ ಪ್ರತಿಫಲವನ್ನ ನೀವೇ ಪಡ್ಕೋಬಹುದು ಅಂತಾರೆ. ಅದು ಯಾವ ರೀತಿ? ಎಲ್ಲರೂ ಕೂಡ ಕಾಯಕವನ್ನ ಮಾಡಿದ ತಕ್ಷಣ ಗುರುಗಳು ಹೇಳ್ತಾರೆ, ಎಲ್ಲರೂ ಕೂಡ ನೀವು ಮರಳಿನ ರಾಶಿಯನ್ನ ಮಾಡ್ಕೊಳ್ಳಿ, ನೀವು ಎಷ್ಟೆಷ್ಟು ಕಾಯಕವನ್ನ ಮಾಡಿದ್ದೀರಾ ಅಷ್ಟೆಷ್ಟು ಅದರೊಳಗಿರ್ತದೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಬೆಳಗಿಂದ ಸಂಜೆ ತನಕ ಎಲ್ಲ ಕಾಯಕ ಮಾಡ್ತಾರೆ. ಕಾಯಕ ಮಾಡಿ ಅಲ್ಲಲ್ಲಿ ತಮಗೆ ಬೇಕಾದಿರುವಂತ ಸ್ಥಳದಲ್ಲಿ ಕೂತ್ಕೊಂಡು ಮರಳಿನ ರಾಶಿಯನ್ನ ಮಾಡ್ಕೊಳ್ತಾರೆ. ಅಲ್ಲಿ ಎಲ್ಲರೂ ಕೂಡ ಮರಳಿನ ರಾಶಿಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಣ್ಮುಚ್ಚಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿ ಆ ಮರಳಿನ ರಾಶಿಯನ್ನ ತೆಗೆದು ನೋಡಿ, ನೀವೆಷ್ಟು ಕಾಯಕ ಮಾಡಿದ್ರೋ ಅಷ್ಟು ಅದರಲ್ಲಿ ನಿಮ್ಗೆ ಆ ಪ್ರತಿಫಲ ಸಿಗ್ತದೆ ಎಂದಾಗ ಎಲ್ಲರೂ ತೆಗೆದು ನೋಡ್ತಾರೆ. ಎಲ್ಲರಿಗೂ ಅವ್ರದವ್ರಿಗೆ ಪ್ರತಿಫಲ ಸಿಗ್ತದೆ. ಅಲ್ಲೊಬ್ಬ ತುಂಬಾ ಗರ್ಭಿಣಿ ಹೆಣ್ಮಗಳು ಬಂದಿರ್ತಾರೆ ಆ ಕಾಯಕವನ್ನ ಮಾಡೋದಕ್ಕೆ. ಎಲ್ಲರೂ ಕೂಡ ತೆಗೆದು ನೋಡುವಂತ ಸಂದರ್ಭದಲ್ಲಿ ಆಕೆಯೂ ಕೂಡ ತೆಗೆದು ನೋಡ್ತಾರೆ. ಆಕೆಗೆ 2 ಪಟ್ಟು ಇರ್ತದೆ. ನಾವೇನ್ ಮಾಡ್ತೀವಿ, ಯಾರಿಗಾದ್ರೂ ಸಿಕ್ತು ಅಂತ ಅಂದ್ರೆ ನಾನಿಷ್ಟು ಮಾಡಿದ್ದೀನೋ ಅಷ್ಟು ನನಗೆ ಸಿಕ್ತು ಅನ್ನುವಂತ ಭಾವವನ್ನ ವ್ಯಕ್ತಪಡಿಸಲ್ಲ. ನನಗೆ 1 ಪಟ್ಟು ಸಿಕ್ಕಿದೆ, ಆಕೆಗೆ ಯಾಕೆ ಒಬ್ಬಕ್ಕೆ ಮಾಡಿರುವಂತ ಕಾಯಕಕ್ಕೆ 2 ಪಟ್ಟು ಯಾಕೆ ಸಿಕ್ಕಿದೆ ಅಂತ ಹೇಳಿ ಅಲ್ಲ ಹಲವಾರು ಜನ ಆ ಶರಣರನ್ನ ಹೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಆ ತಾಯಿಗೆ 2 ಪಟ್ಟು ಯಾಕೆ ಸಿಕ್ಕಿದೆ ಅಂದ್ರೆ ಆ ತಾಯಿ ಒಬ್ಬರೇ ಕೆಲಸ ಮಾಡಿರಲಿಲ್ಲ, ಆ ತಾಯಿಯಲ್ಲಿ ಗರ್ಭದಲ್ಲಿರುವಂತ ಶಿಶುವೂ ಕೂಡ ಕಾಯಕವನ್ನ ಮಾಡಿದೆ. ಅದಕ್ಕೋಸ್ಕರವಾಗಿ ಆ ತಾಯಿಗೆ 2 ಪಾಲು ಅನ್ನುವಂಥದ್ದನ್ನ ಕಾಯಕದಲ್ಲಿ ನ್ಯಾಯಸಮ್ಮತವಾಗಿ ದೊರಕಿಸ್ಕೊಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೆ ನಾವು ಮಾಡಿದಂತ ಕಾಯಕದ ಪ್ರತಿಫಲ ಸದಾ ನಮ್ಮೊಟ್ಟಿಗೆ ಶ್ರೀರಕ್ಷೆಯಾಗಿ ಇರ್ತದೆ ಅನ್ನುವಂಥದ್ದು. ಅಂತ ಕಾಯಕದ ಪ್ರತಿಫಲವನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ನಾವು ಯಾರೇ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಆತ ಯಾರೇ ಆಗಿರ್ಬೋದು, ನಾನು ಅನ್ನುವಂಥದ್ರಲ್ಲಿ ಹೆಚ್ಚು ಕೊಡ್ಲಾರ್ದೆ ಸ್ವಲ್ಪನಾದ್ರೂ ಕೂಡ ಕೊಡಬೇಕು ಅನ್ನುವಂಥದ್ದು. ಎಷ್ಟೋ ಜನ ಮಾನವೀಯತೆಯನ್ನ ಮರೆತು ವರ್ತಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹೀಗೆ ಒಂದು ಸಲ ಬೌದ್ಧ ಭಿಕ್ಷು ಪ್ರಚಾರಕ್ಕೆ ಅಲ್ಲಿ ಎಲ್ಲ ಜ್ಞಾನ ಅನುಭವವನ್ನ ಪಡ್ಕೊಂಡು ಬುದ್ಧ ಹೇಳ್ತಾರೆ, ನೀವು ಭಿಕ್ಷೆಯನ್ನ ಮಾಡಿ ಧರ್ಮ ಪ್ರಚಾರವನ್ನ ಮಾಡಬೇಕು ಅಂತ. ಹಾಗೆ ಅವರು ಒಂದು ದಿನ 4 ಜನ ಭಿಕ್ಷಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಬ್ಬಾಕೆ ಭಿಕ್ಷೆಯನ್ನ ಕೇಳುವಂತ ಸಂದರ್ಭದಲ್ಲಿ ತಾನು ತೊಳೆದು ಮಾಡಿರುವಂತ ನೀರನ್ನೇ ಈತ ಭಿಕ್ಷೆಗೆ ಬಂದಿದ್ದಾನಂತ ಆ ನೀರನ್ನ ಎರಚಿಸ್ತಾರೆ. ತದನಂತರ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮತ್ತೆ ಮುಂದಿನ ಮನೆಗೆ ಹೋಗ್ತಾರೆ. ಇನ್ನೊಬ್ಬರು ಆ ಭವತಿ ಭಿಕ್ಷಾಂದೇಹಿ ಅಂದಾಕ್ಷಣ ಮೇಲಿಂದ ಕೆಳಗೆ ನೋಡಿ ಅವರ ಮುಖಕ್ಕೆ ಹೋಗಿದ್ದಾರೆ. ಅವಾಗ ಅದನ್ನು ಕೂಡ ಸಹನೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಯಾರೋ ಜಗಳ ಆಡ್ತಾ ಇರುವಂತಹದ್ದನ್ನ ನೋಡ್ತೀವಿ. ಆ ಜಗಳ ಆಡುವಂತ ಸಂದರ್ಭದಲ್ಲಿ ಒಂದು ಮನೆ ಹತ್ರ ಹೋಗ್ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತಾರೆ. ಅವ್ರಿಗೂ ಕೂಡ ನೀನು ಕೇಳಕ್ ಬಂದಿದೀಯಲ್ಲ ಅಂತೇಳಿ ತಳಿಸ್ತಾರೆ. ಅದನ್ನು ಕೂಡ ಸಹನೆ ಮಾಡಿಕೊಂಡು ಮತ್ತೆ ಮುಂದಿನ ಮನೆಗೆ ಹೋಗ್ತಾರೆ. ಅಲ್ಲಿ ಆತ ಬಂದಿರೋದನ್ನ ನೋಡಿ ಅವರೇನೋ ಮಾನಸಿಕವಾಗಿರುವಂತಹ ಖಿನ್ನತೆಗೊಳಗಾಗಿ ಅವರದೇ ಆಗಿರುವಂತಹ ಸಮಸ್ಯೆಯಲ್ಲಿ ಒಳಗಾಗಿರುವಂತಹ ಸಂದರ್ಭದಲ್ಲಿ ಕೋಪಗೊಂಡು ಇವ್ರಿಗೂ ಕೂಡ ಹೊಡಿತಾರೆ ಅನ್ನುವಂಥದ್ದು. ಆಗ ಈ ಎಲ್ಲರೂ ಕೂಡ ಇದೇನು ನಾವೆಲ್ಲರೂ ಕೂಡ ಈ ರೀತಿ ಮಾಡಿದ್ರು ಕೂಡ ಒಂದು ಮಾತನ್ನೂ ಕೂಡ ಆಡಲಾರದೆ ಸುಮ್ಮನೆ ಹೋಗ್ತಿದಾರಲ್ಲ, ನೋಡೋಣ ನೀವ್ರೇನ್ ಹೇಳ್ತಾರೆ ಏನ್ ಮಾಡ್ತಾರೆ ಅಂತೇಳಿ ಅವರೆಲ್ಲರೂ ಕೂಡ ನೀರನ್ನ ಚೆಲ್ಲಿದವರು, ಮುಖಕ್ಕೆ ಹುಗುಳಿದವರು, ಒಡೆದವರು ಎಲ್ಲರೂ ಕೂಡ ಹಿಂಭಾಗದಿಂದ ಬರ್ತಾ ಇರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಒಡೆದಂತ ಸಂದರ್ಭದಲ್ಲಿ ಇಡೀ ದೇಹದಲ್ಲಿ ಅಲ್ಲಲ್ಲಿ ರಕ್ತ ಬರ್ತಾ ಇರ್ತದೆ. ಅವಾಗ ಅವ್ರು ಕೇಳ್ತಾರೆ, ನಿನಗೇನು ಅನಿಸ್ಲೇ ಇಲ್ವಾ? ನಾನು ತೊಳೆದ ನೀರನ್ನ ನಿನ್ನ ಮೇಲೆ ಚೆಲ್ಲದೆ ನಿನಗೇನು ಅನಿಸ್ತಾ ಇಲ್ವಾ? ನಾನು ನಿನಗೆ ಮುಖಕ್ಕೆ ಉಗುಳ್ದೆ ನಿನಗೇನು ಅನಿಸ್ತಾ ಇಲ್ವಾ? ಇಷ್ಟೊಂದು ನಿನ್ಗೆ ದೇಹಕ್ಕೆ ನೋವಾಗೋ ರೀತಿಯಾಗಿ ನಾನು ಕಳಿಸ್ದೆ, ನಿನ್ಗೆ ನೋವಾಗ್ತಾ ಇಲ್ವಾ? ಹೋಗ್ಲಿ, ನಾನು ನಿನ್ನನ್ನ ಇಡೀ ದೇಹಕ್ಕೆ ರಕ್ತ ಬರೋ ಹಾಗೆ ಹೊಡೆದಿದ್ದೀವಿ, ನಿಂಗೇನು ಅನಿಸ್ತಾ ಇಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅದ್ಯಾವುದನ್ನು ಕೂಡ ನಾನು ಮನಸ್ಸಿಗೆ, ನೀವು ನೀರು ಚೆಲ್ಲಿದ್ದು ಅದು ಒಣಗಿ ಹೋಯ್ತು, ನೀನು ಉಗಿದಿದ್ದು ಅದು
ಸೂರ್ಯನಿಗೆ ಉಗಿದ್ರೇನು ಆತನಿಗೆ ತಗ್ತದ, ಇಲ್ಲ ಆತನಿಗೆ ಉಗಿದ್ರೆ ನನ್ನ ಮೇಲೆ ಬೀಳ್ತದೆ, ಹಾಗೆ ನಾನು ಯಾವುದನ್ನು ಕೂಡ ಅದನ್ನು ಅಂಟಿಸ್ಕೊಂಡಿಲ್ಲ. ಹಾಗೆ ನೀನು ಒಡೆದಂತ ಸಂದರ್ಭದಲ್ಲಿ ಈ ದೇಹಕ್ಕೆ ನೋವಾಗಿರ್ಬೋದು, ಆದ್ರೆ ನನ್ನ ಮನಸ್ಸಿಗಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ನಿನಗೆ ಎಷ್ಟೊಂದು ರಕ್ತ ಸೋರ್ತಾ ಇದೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬಹಳ ಸಂತೋಷ ಪಡ್ತೀನಿ. ಯಾಕಪ್ಪ ಅಂದ್ರೆ ರಕ್ತ ಹೋದ್ರೆ ಮತ್ತೆ ವೃದ್ಧಿ ಆಗ್ತದೆ, ಆದ್ರೆ ನನ್ನ ಈ ಬೌದ್ಧ ಧರ್ಮವನ್ನ ಮಾಡೋದಕ್ಕೆ ಇನ್ನೂ ನನ್ನ ಪ್ರಾಣ ಉಳಿಸಿದಿರಲ್ಲ ಅಂತ ಹೇಳಿ ನಾವು ಸಂತೋಷ ಪಡ್ತೀನಿ ಎನ್ನುವಂತ ಮಾತನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಮನುಷ್ಯನಿಗೆ ಸಹನೆ ಮತ್ತು ತಾಳ್ಮೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದೆಲ್ಲ ಈ ಗುಣಗಳು ಯಾಕೆ ಬರ್ತದೆ ಅಂದ್ರೆ ಸತ್ಸಂಗದ ಮುಖಾಂತರವಾಗಿ ಬರುವಂತದ್ದನ್ನ ನಾವು ಕಾಣ್ತೇವೆ ಎನ್ನುವಂಥದ್ದು. ಅಂತ ಸತ್ಸಂಗವನ್ನ ನಾವು ಮಾಡ್ಬೇಕಾಗ್ತದೆ ಎನ್ನುವಂಥದ್ದು. ಶರಣರು ಆ ರೀತಿಯಾಗಿರುವಂತ ಸತ್ಸಂಗಕ್ಕೆ ನಾವೇನಾದ್ರೂ ಒಳಗಡೆ ಆದ್ವಿ ಅಂತ ಅಂದ್ರೆ ಭಗವಂತನ ಕರುಣೆ ಪ್ರೀತಿಗೆ ನಾವು ಒಲಮೆ ಆದ್ವಿ ಅಂದ್ರೆ ಭಗವಂತನ ಸಾನ್ನಿಧ್ಯ ನನ್ನೊಳಗಿರ್ತದೆ. ಆ ಭಗವಂತನ ಸಾನ್ನಿಧ್ಯವೊಳಗೆ ನಾವಿರ್ತೀವಿ ಎನ್ನುವಂಥದ್ದು. ಹಂಗ ನಮ್ಮ ಬುದ್ಧಿಗೆ, ನಮ್ಮ ಮತಿಗೆ, ನಮಗೆ ಉತ್ತಮವಾಗಿರುವಂತ ಆ ಸತ್ಸಂಗವೇ ಬಹಳ ಮುಖ್ಯ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಶರಣರ ಸಂಘದಿಂದ ಹಲವಾರು ರೀತಿಯಾಗಿರುವಂತ ಉಪಯೋಗಗಳನ್ನ ನಾವು ಪಡ್ಕೊಳ್ತೀವಿ ಎನ್ನುವಂಥದ್ದು. ಹೀಗೆ ಒಂದು ಊರಲ್ಲಿ ಒಬ್ಬ ಅನುಭಾವಿಗಳು ಸತ್ಸಂಗವನ್ನ ಮಾಡ್ತಾ ಇರ್ತಾರೆ, ಪ್ರವಚನವನ್ನ ಮಾಡ್ತಾ ಇರ್ತಾರೆ ಎನ್ನುವಂಥದ್ದು. ಅವರು ಹಲವಾರು ರೀತಿಯಾಗಿರುವಂತ ಪ್ರವಚನದಲ್ಲಿ ನಿದರ್ಶನಗಳನ್ನ ಕೊಡ್ತಾ ಒಂದು ಪುಣ್ಯಕ್ಷೇತ್ರದ ಪರಿಚಯನ ಮಾಡಿಕೊಡ್ಬೇಕು ಅಂತ ಹೇಳಿ ಅಲ್ಲಿ ಒಬ್ರು ಅನುಭಾವಿಗಳು ಹೇಳ್ತಾರೆ. ಆದ್ರೆ ನಾನು ನಿನಗೆ ಒಂದು ಪುಣ್ಯಕ್ಷೇತ್ರದ ಒಂದು ಅನುಭವವನ್ನೇ ಇವತ್ತು ಮಾಡ್ತೀನಿ ಅಂತ ಹೇಳಿ ಅವರು ಆ ಪುಣ್ಯಕ್ಷೇತ್ರದ ಅನುಭವದ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಹೇಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಪುಣ್ಯಕ್ಷೇತ್ರವನ್ನ ದರ್ಶನವನ್ನ ಮಾಡಿ ಬಂದ್ವೇನೋ ಅನ್ನೋಷ್ಟು ರೀತಿಯಾಗಿ ಆನಂದವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಆತನಿಗೆ ಹೇಳ್ತಾರೆ, ನಿನಗೆ ಯಾವ ವಿಷಯವಾಗಿ ನಾನು ಕುರಿತು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಆತ ಹೇಳ್ತಾನೆ, ನನಗೆ ಕಾಶಿಯ ಬಗ್ಗೆ ಹೇಳಿ ಅಂತೇಳಿ. ಆತನಿಗೆ ಕಾಶಿಯ ಬಗ್ಗೆ ಎಲ್ಲವೂ ಕೂಡ ಗುರುಗಳು ನೋಡಿ ಬಂದಿದ್ರಿಂದ ಆ ಎಲ್ಲ ವಿವರಣೆಯನ್ನ ಕೊಡ್ತಾರೆ. ಆತನಿಗೆ ಏನನ್ನಿಸ್ತ ಇರೋರೆಲ್ಲರಿಗೂ ಕೂಡ ನಾವು ಕೂಡ ಒಮ್ಮೆ ಕಾಶಿಗೆ ಹೋಗ್ಬೇಕು ಅಂತೇಳಿ ಅವರೆಲ್ಲರೂ ಕೂಡ ಆ ಪ್ರವಚನವನ್ನ ಕೇಳ್ತಾ ಮಾಡ್ತಾ ಕೊನೆಯ ಒಂದ್ 2-3 ದಿನ ಇದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಬುದ್ಧಿ ನಾವೆಲ್ಲರೂ ಸೇರಿ ಯಾಕೆ ನಮಗೆ ಬಾಯಿಂದ ಹೇಳಿದ್ರಿ, ಕಿವಿಯಿಂದ ಕೇಳಿದ್ವಿ, ಅದರ ಕಣ್ಣಿಂದ ನೋಡ್ಬೇಕಲ್ಲ ಅಂತ ಅಲ್ಲಿರುವಂತವ್ರೆಲ್ಲರೂ ವ್ಯಕ್ತಪಡಿಸಿದಾಗ ಸರಿ ಅದಕ್ಕೇನಂತೆ ಎಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಗುರುಗಳು ಸಮ್ಮತಿಸ್ತಾರೆ. ಒಂದು ದಿನವನ್ನ ನೀವು ಗುರ್ತು ಮಾಡಿ ಊರಿನ ಜನ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ಬರ್ಲಿ, ನಾವೆಲ್ಲರೂ ಕೂಡ ಸೇರಿ ಹೋಗೋಣ ಅನ್ನುವಂತ ಮಾತನ್ನ ಗುರುಗಳು ಹೇಳ್ತಾರೆ. ಇಡೀ ಊರಿಗೆ ಅವರು ಒಂದು ದಿನಾಂಕವನ್ನ ಗುರ್ತು ಮಾಡಿ ಇಡೀ ಊರಿಗೆ ಡಂಗೂರವನ್ನ ಸಾರ್ತಾರೆ. ನೋಡಿ ಯಾರ್ಯಾರು ಬರ್ತಿರೋ ಪಾದಯಾತ್ರೆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಹೊರಟಿದೀವಿ, ನೀವೆಲ್ಲರೂ ಕೂಡ ಬರ್ಬೋದು ಅನ್ನುವಂತ ಮಾತು ಹೇಳಿದಾಗ ಆ ಇಡೀ ಊರಿನ ಜನ ಎಲ್ಲರೂ ಕೂಡ ಮಾತಾಡ್ಕೊಂಡು ಎಲ್ಲರೂ ಹೋಗೋದಕ್ಕೆ ತಮ್ಮ ಕುಟುಂಬದವರು, ಬಂಧು ಬಳಗದವರು ಎಲ್ಲರೂ ಕೂಡ ಅಣಿ ಹಾಕ್ತಾರೆ. ಆ ಊರಿನಲ್ಲಿ ಒಬ್ಬ ತುಂಬಾ ದುಷ್ಟ, ಒಬ್ಬ ಕಳ್ಳತನ ಮಾಡುವಂತನು, ಒಬ್ಬ ಮೋಸ ಮಾಡಿ ವಂಚನೆ ಮಾಡಿ ದಗಾವನ್ನು ಮಾಡಿ ಬದುಕನ್ನ ನಡೆಸ್ತಾ ಇರುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಇದೆಲ್ಲವನ್ನು ಕೂಡ ಕೇಳಿ ಎಲ್ಲರೂ ಹೋಗ್ತಾರೆ. ನಾನು ಯಾಕೆ ಇವ್ರ ಜೊತೆಗೆ ಹೋಗ್ಬಾರ್ದು, ನಾನು ನೋಡಿಲ್ಲ, ನಾನು ಹೋಗಿ ಇವ್ರ ಜೊತೆ ನೋಡ್ಕೊಂಡ್ ಬರ್ಬೋದಲ್ಲ ಅಂತ ಹೇಳಿ ಆ ಊರ್ನವ್ರೆಲ್ಲರೂ ಕೂಡ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಆ ಡಂಗೂರ ಹೊಡೆದಿದ್ದ ಆತನಿಗೆ ಕಿವಿಗೆ ಬಿದ್ದಿರ್ತದೆ. ನೋಡಿ ನಾನು ಕೂಡ ಬರ್ತೀನಿ ನಿಮ್ ಜೊತೆ ಅಂತ ಎಂದಾಗ, ಅಯ್ಯೋ ನೀನ್ ಬರ್ತೀಯಾ, ನೀನನ್ ಕರ್ಕೊಂಡು ಹೋದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗ್ತದ, ನೀನ್ ನೋಡಿದ್ರೆ ಕಳ್ತನ ಮಾಡೋನು, ಸುಳ್ಳು ಹೇಳೋನು, ಮೋಸ ಮಾಡೋನು, ವಂಚನೆ ಮಾಡೋ ಅಂತನು, ನಿನ್ ಕರ್ಕೊಂಡು ಹೋದ್ರೆ ನಾವು ಭಗವಂತನ ದರ್ಶನ ಮಾಡಕ್ಕಾಗ್ತದ ಅಥವಾ ನೆಮ್ಮದಿಯಾಗಿರಕ್ಕಾಗ್ತದ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗ್ಬೇಕು ಅನ್ಸಿದೆ ಅಂತ ಹೇಳಿ ಆತ ಮತ್ತೆ ಇನ್ನಷ್ಟು ಆತನಿಗೆ ಉರುಪು ಬರ್ತದೆ. ಅವಾಗ ಇವರೆಲ್ಲ ಯಾಕೆ ಕೇಳಿ, ಗುರುಗಳಲ್ವಾ ಹೇಳಿರೋದು ಅಂತ ಹೇಳಿ ಆತ ಗುರುಗಳ ಹತ್ರಕ್ಕೆ ಬರ್ತಾನೆ. ಬುದ್ಧಿ ನೀವೆಲ್ಲರೂ ಕೂಡ ಕ್ಷೇತ್ರ ಯಾತ್ರೆಗೆ ಹೋಗ್ತಾ ಇದ್ದೀರಂತೆ, ನಾನು ಕೂಡ ನೋಡಿಲ್ಲ, ನಾನು ಕೂಡ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ನಾನು ಬರ್ಲಾ ಅಂತ ಕೇಳಿ. ಅಯ್ಯೋ ಅದಕ್ಕೇನಂತೆ, ಎಲ್ಲರೂ ಕೂಡ ಬರ್ಬೋದು, ನೀನು ಬಾರಪ್ಪ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಆತನಿಗೆ ಬಹಳ ಸಂತೋಷ ಆಗ್ತದೆ. ಇವರೆಲ್ಲ ಬೇಡ ಬೇಡ ಅಂದಿರ್ತಾರಲ್ವಾ, ಗುರುಗಳೇ ನಾನು ಬಾ ಅಂದ್ರೆ ಇವ್ರು ತಗೊಂಡು ನಾ ಏನ್ ಮಾಡ್ಲಿ ಅಂತೇಳಿ ಆತನು ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಆತ ಆ ಗುರುಗಳ ದರ್ಶನ ಮಾಡಿ ಹೊರಗೋಗ್ತಾ ಇರ್ತಾನೆ. ಈ ಊರಿನವರು ಕೇಳ್ತಾ ಇದ್ನಲ್ಲ ನಾನು ಬರ್ತೀನಿ ಅಂತೇಳಿ ಅವರು ಒಳಗೆ ಬರ್ತಾರೆ. ಬಂದಾಗ ಗುರುಗಳೇ ಈಗ ಬಂದಿದ್ನಲ್ಲ ಆತ ಏನ್ ಹೇಳ್ದ, ಆತನಿಗೆ ನೀವೇನ್ ಹೇಳಿದ್ರಿ ಅಂತ ಗುರುಗಳನ್ನ ಪ್ರಶ್ನೆ ಮಾಡ್ತಾರೆ ಅವರು. ಅಪ್ಪ ನೀವೆಲ್ಲರೂ ಕೂಡ ಹೇಗೆ ಕ್ಷೇತ್ರಕ್ಕೆ ಹೊರಟಿದ್ದೀರೋ ಹಾಗೆ ನಾನು ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ನೀನು ತಯಾರಾಗಪ್ಪ ಅಂತ ಹೇಳ್ದೆ ಅಂತ. ಎಂತ ಕೆಲಸ ಮಾಡ್ಬಿಟ್ರಿ ಗುರುಗಳೇ, ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಅಂತಾರೆ. ಯಾಕಪ್ಪ
ಗುರುಗಳಿಗೆ ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿ, ಹಾಗೆ ನಿರ್ಲಿಪ್ತವಾಗಿ ಎಲ್ಲರನ್ನು ಕೂಡ ಭಗವಂತನ ಸ್ವರೂಪ ಅಂತ ಹೇಳಿ ನೋಡುವಂತ ಗುರುಗಳು ಯಾಕೆ ಅಂತ ಕೇಳ್ತಾರೆ. ಬುದ್ಧಿ, ನಮ್ಮ ಊರಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡೋ ವ್ಯಕ್ತಿ, ದರೋಡೆಕೋರ, ವಂಚಕ ಅಂದ್ರೆ ಆತನೇ, ಆತನಿಂದ ನಾವು ನೆಮ್ಮದಿಯಾಗಿ ಬದುಕೋ ಹಾಗಿಲ್ಲ, ಆತನ ಉಪಟಳವನ್ನ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಂತವನ್ನು ಕರ್ಕೊಂಡೇನಾದ್ರೂ ನಾವು ಯಾತ್ರೆಗೆ ಹೋದ್ರೆ ನಾವು ಸುಖವಾಗಿ ಹೋಗ್ತೀವ, ಆತ ಏನಾದ್ರು ಬರ್ತಾನೆ ಅಂದ್ರೆ ನಾವು ಮಾತ್ರ ಬರಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ನೀವು ಬಂದ್ರೆ ಬರ್ರಿ, ಬಿಟ್ರೆ ಬಿಡ್ರಿ, ಹೋಗೋದಂತೂ ನೀವೆಲ್ಲರೂ ಕೂಡ ಊರಿಗೆ ಡಂಗೂರ ಸಾರಿಸಿದ್ರ, ನಿಲ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು ಯೋಚನೆ ಮಾಡ್ತಾರೆ. ಸರಿ ಬುದ್ಧಿ, ಹಾಗಾದ್ರೆ ಹೋಗೋಣ, ಆದ್ರೆ ಒಂದು ಯುಕ್ತಿ ಮಾಡ್ಬೇಕು. ಏನಪ್ಪಾ, ಈಗ ಹೋದ್ನಲ್ಲ, ಆತನನ್ನ ಕರೆಸ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಕೂಡ ಕಳ್ಳತನ ಮಾಡಲ್ಲ, ಮೋಸ ಮಾಡಲ್ಲ, ಇನ್ನೊಬ್ಬರ ವಸ್ತುವನ್ನ ಕದಿಯಲ್ಲ ಅಂತೇಳಿ ಪ್ರಮಾಣ ಮಾಡಿಸ್ರಿ, ಹಂಗಾದ್ರೆ ನಾವೆಲ್ಲರೂ ಕೂಡ ಸೇರಿ ಬರ್ತೀವಿ. ಹಂಗೆ ಆಯ್ತು ಅಂತ ಹೇಳ್ಬಿಟ್ಟು ಗುರುಗಳು ಆತನನ್ನ ಕರೆಯೋದಕ್ಕೆ, ಆತ ಇನ್ನೇನು ಮನೆಗೆ ಹೋಗಿ ಕೂತಿರ್ತಾನೆ, ಅಷ್ಟೊತ್ತಿಗೆ ಗುರುಗಳು ಕಳಿಸ್ತಾರೆ. ಅಪ್ಪ, ನೀನು ಬರ್ಬೇಕಂತೆ, ಗುರುಗಳು ಕರೀತಾ ಇದ್ದಾರೆ ಅಂತ ಅಂದಾಗ ಆತ ಮನಸ್ಸಲ್ಲಿ ಅನಿಸ್ತದೋ, ಈಗ ಹೋಗಿದ್ರಲ್ಲ ಅವರೆಲ್ಲೋ ಬೇಡ ಅಂದಿರ್ಬೇಕು, ಅದಕ್ಕೆ ಗುರುಗಳು ನನ್ಗೇನೋ ಹೇಳಕ್ಕೆ ಕಳಿಸಿದ್ದಾರೆ ಅಂತೇಳಿ ಆತ ಬಂದು ಗುರುಗಳು ಕೇಳ್ತಾನೆ, ಏನ್ರಿ ಗುರುಗಳೇ, ಏನು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನೀನು ನಮ್ ಜೊತೆ ಬರ್ಬೇಕು ಅಂತ ಅಂದ್ರೆ ಒಂದು ಯುಕ್ತಿ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ ಅಂದ್ರೆ ನೀನು ಪ್ರಮಾಣ ಮಾಡ್ಬೇಕು, ಭಗವಂತನ ಸಾಕ್ಷಿಯಾಗಿ, ಸಮಾಜ ಸಾಕ್ಷಿಯಾಗಿ, ಗುರುವಿನ ಪಾದ ಸಾಕ್ಷಿಯಾಗಿ ನಾನು ಇನ್ನು ಮುಂದೆ ಕಳ್ಳತನ ಮಾಡೋದಿಲ್ಲ ಅಂತೇಳಿ. ಆತ ಅಂತಾನೆ, ಇಲ್ಲ ಬುದ್ಧಿ, ನಾನು ಒಪ್ಪೋದಿಲ್ಲ, ನನ್ನ ವೃತ್ತಿಯೇ ಅದು, ನಾನು ಮಾಡ್ತಾ ಇರೋದೇ ಕಳ್ಳತನ, ಇದನ್ನು ಬಿಟ್ಟು ನಾನು ಬದುಕಕ್ಕಾಗ್ತದ, ನಾನು ಜೀವನವನ್ನು ನಿರ್ವಹಣೆ ಮಾಡಕ್ಕಾಗ್ತದ, ನನಗೆ ಹೆಂಡತಿ ಮಕ್ಕಳು ಸಂಸಾರ ಇದೆ, ನಾನು ಇದು ಬಿಟ್ಟು ಇನ್ನೇನು ಮಾಡಕ್ ಬರಲ್ಲ, ನಾನು ಕಳ್ಳತನ ಮಾಡೋನೆ ಅಂತಾನೆ. ನೀವು ಕರ್ಕೊಂಡು ಹೋದ್ರೆ ಹೋಗ್ರಿ, ಬಿಟ್ರೆ ಬಿಡ್ರಿ, ಹಂಗಂತ ಹೇಳಿ ನೀವು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ನಾನು ಕಳ್ಳತನ ಮಾಡೋದೇ ಬಿಟ್ರೆ ನನ್ನ ಜೀವನ ಹೆಂಗ್ ನಡೆಯೋದು ಅಂತ ಕೇಳ್ತಾನೆ. ಗುರುಗಳಿಗೆ ಸಂತೋಷ ಆಗ್ತದೆ. ಯಾಕೆ ಅಂದ್ರೆ ಈತ ಪ್ರಾಮಾಣಿಕವಾಗಿ ಎಲ್ಲರ ಮುಂದೆ ನಾನು ಕಳ್ಳತನನೇ ಮಾಡ್ತೀನಿ ಅಂತ ಒಪ್ಕೊಳ್ತಾ ಇದ್ದಾನಲ್ಲ ಅನ್ನುವಂತ ಮಾತನ್ನು ಕೇಳಿ, ನೋಡಪ್ಪ, ನೀನು ಬರಬೇಕು ಅಂದ್ರೆ ಅಟ್ಲೀಸ್ಟ್ ನೀನೇನ್ ಮಾಡ್ಬೋದು ಅಂದ್ರೆ ಆ ತೀರ್ಥಯಾತ್ರೆಗೆ ಹೋಗಿ ಬರೋ ತನಕನಾದ್ರೂ ಕೂಡ ನಾನು ಸತ್ಯವಾಗಿ ನಡ್ಕೊಳ್ತೀನಿ ಎನ್ನುವಂತ ಮಾತನ್ನಾದ್ರೂ ಕೂಡ ಪ್ರಮಾಣ ಮಾಡು ಅಂತ ಹೇಳಿದಾಗ, ಹೋಗಿ ಬರೋ ತನಕ ಆದ್ರೆ ನಾನು ಮಾಡ್ತೀನಿ ಗುರುಗಳೇ ಅಂತ ಹೇಳಿ ಆತ ಹೇಳ್ತಾನೆ. ಸರಿಯಪ್ಪ ಅಂತ ಹೇಳಿ ಅವರೆಲ್ಲರೂ ಕೂಡ ಆ ತೀರ್ಥ ಯಾತ್ರೆಗೆ ಹೋಗೋದಕ್ಕೆ ಎಲ್ಲರೂ ಕೂಡ ಅಣಿಯಾಗ್ತಾರೆ. ಅಣಿಯಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು. ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪಾಠ ಪ್ರವಚನವನ್ನ, ಧ್ಯಾನ ಯೋಗವನ್ನ ಮಾಡಿ ಅಲ್ಲಿ ಊರಿನಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಂಡು ಒಂದು ಧರ್ಮಶಾಲೆಯಲ್ಲಿ ಉಳ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಅವಾಗ ಆತ ಏನ್ ಮಾಡ್ತಾನೆ ಅಂದ್ರೆ, ಯಾರಿಗಾದ್ರೂ ಒಂದು ಚಟ ಹತ್ಬಿಟ್ರೆ ಸಾಕು, ಅದನ್ನ ದೊಡ್ಡದಾಗಲ್ಲೇ ಅಂದ್ರೆ ಸಣ್ಣದಾಗಾದ್ರೂ ಮಾಡಿ ಅವ್ರ ಆಸೆಯನ್ನ ತೀರಿಸ್ಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಆತ ಏನ್ ಮಾಡ್ತಾನೆ ಅಂದ್ರೆ ಗುರುಗಳಿಗೆ ಹೇಳಿರ್ತಾನೆ, ಕಳ್ಳತನ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ಪ್ರಸಾದವನ್ನ ಮಾಡಿ ಮಲಗಿರ್ತಾರೆ. ಆತನಿಗೆ ನಿದ್ದೆ ಬರೋದಿಲ್ಲ. ಆತ ಹಗಲು ರಾತ್ರಿ ಆತನ ಕಾಯಕವೇ ಅದಾಗಿರ್ತದೆ. ಏನ್ ಮಾಡೋದು ಅಂತೇಳಿ ಹಾಗೆ ಕೂತಿರ್ತಾನೆ. ಎಲ್ಲರಿಗೂ ಕೂಡ ಒಂದ್ ರೀತಿ ಆತಂಕ, ಎಲ್ಲಿ ಕದ್ದು ಬಿಡ್ತಾನೋ ನಮ್ಮ ಸಾಮಾನುಗಳನ್ನ, ನಮ್ಮ ಮನೆಯ ಹೆಣ್ಮಕ್ಳೆಲ್ಲ ಒಡವೆ ವಸ್ತು ಹಾಕೊಂಡ್ ಬಂದಿದ್ದಾರೆ, ನಾವೆಲ್ಲ ಸಾಮಾನು ಏನೇನೋ ತಂದಿದೀವಿ, ಕದ್ದು ಬಿಟ್ರೆ ಏನ್ ಮಾಡೋದು ಅಂತ ಪಾಪ ಅವ್ರಿಗೂ ಆತಂಕ, ಅವರು ಕೂಡ ನಿದ್ದೆ ಮಾಡ್ತಾ ಇರಲ್ಲ. ಈತನು ಕೂಡ ಒಂದ್ ಕಡೆ ಕೂತಿರ್ತಾನೆ. ಹೇಳ್ತಾರೆ, ಮಲಗು, ಯಾಕೆ ಕುಂತಿದ್ಯಾ ಅಂತ ಕೇಳ್ತಾರೆ. ನೀವ್ ಯಾಕೆ ಕೂತಿದ್ದೀರಾ, ನೀವು ಮಲಗ್ರಿ ಅಂತ. ಈಗ ಮಲಗ್ತೀವಿ, ಹಾಗಾದ್ರೆ ನೀವು ಮಲಗ್ರಿ, ನೀನ್ ಮಲ್ಗು ನಾನ್ ಮಲ್ಗು ಅನ್ನೋಷ್ಟು ಬೆಳಗಿನ ಜಾವಾಗ ಹೋಗ್ಬಿಡ್ತದೆ. ಸ್ವಲ್ಪ ಹೊತ್ತು ಮಲಗಿ ಹೇಳ್ತಾರೆ, ಮತ್ತೆ ಮುಂದಿನ ಊರಿಗೆ ಹೋಗ್ತಾರೆ. ಅವಾಗ ಊರ್ನವರು, ಗುರುಗಳೇ ಹಿಂಗ್ ಕೆಲಸ ಮಾಡ್ತಾ ಇದ್ದಾನೆ, ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ ಮುಂದಿನ ಊರುಗಳು ಕೂಡ ಹೋಗ್ತಾರೆ. ಅಲ್ಲೂ ಕೂಡ ಪಾಠ ಪ್ರವಚನವನ್ನ ಕೇಳಿ ಹೀಗೆ ಕುಂತಂತ ಸಂದರ್ಭದಲ್ಲಿ ಆತ ಮಲಗೋದೇ ಇಲ್ಲ. ಎಲ್ಲರಿಗೂ ಕೂಡ ಒಂದ್ ರೀತಿ ನೆನ್ನೆವೇನೋ ಆಯ್ತು, ಇವತ್ತು ಕೂಡ ಹಂಗೆ ಆದ್ರೆ ನಾವೇನು ಪಾದಯಾತ್ರೆ ಮಾಡೋರು, ನಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಅಂತ ಹೇಳಿದಾಗ ಆತನಿಗೆ ನಿದ್ದೆ ಬರೋದಿಲ್ಲ. ಎಲ್ಲರೂ ಮಲಗಿದಾಗ ಆತ ಏನ್ ಮಾಡ್ತಾನೆ ಅಂದ್ರೆ ಅವ್ರ ತಲೆಗಿಂದಲ್ಲಿ ಹೆಣ್ಮಕ್ಳಿನ ಹತ್ರ ಒಡವೆ ವಸ್ತು ಎಲ್ಲ ಇಸ್ಕೊಂಡ್ಬಿಟ್ಟು, ನೀವು ಕೊಡ್ರಿ, ನೀವು ಮಲಗಿದಾಗ ಅವ್ನು ಕದ್ಬಿಟ್ರೆ ಏನ್ ಮಾಡೋದು ಅಂತ ಎಲ್ಲ ಇಸ್ಕೊಂಡು ಎಲ್ಲ ಅವ್ರ ತಲೆಗಿಂದಲ್ಲಿ ಗಂಟೆ ಇಟ್ಕೊಂಡು ಮಲಗಿರ್ತಾರೆ. ಇದೆಲ್ಲವನ್ನು ಕೂಡ ನೋಡಿದಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅವ್ರ ಗಂಟ ಇವ್ರ ಹತ್ರ, ಇವ್ರ ಗಂಟ ಅವ್ರ ಹತ್ರ, ಅವ್ರ ಗಂಟೆ ಇವ್ರ ಹತ್ರ, ಹಿಂಗೆಲ್ಲ ಬೇರೆ ಮಾಡಿ ಬದ್ಲಿ ಮಾಡಿ ಇಟ್ಬಿಡ್ತಾನೆ. ಆ ಬದ್ಲಿ ಮಾಡಿ ಇಟ್ಟ ತಕ್ಷಣ ಎಲ್ಲರಿಗೂ ಕೂಡ ಅಯ್ಯೋ ಇದು ನಂದಲ್ವಲ್ಲ ಅಂತ ಹೇಳಿ ಎಲ್ಲರೂ ನೋಡ್ಕೊಳ್ಳೋಷ್ಟ್ರಲ್ಲಿ ಆಮೇಲೆ ಅವರೆಲ್ಲರೂ ಕೂಡ ಗುರುಗಳ ಹತ್ರ ದೂರ ತಗೊಂಡೋಗಿ ಹೇಳ್ತಾರೆ, ನೋಡ್ರಿ ಬುದ್ಧಿ, ನೀವ್ ಹೇಳಿದ್ರಿ ಕಳ್ತನ ಮಾಡಲ್ಲ ಅಂತ ಅಂದ, ಅವ್ನ್ ಬುದ್ಧಿ ಬಿಟ್ಟು ಬಾಳ್ತಾನ, ಹಿಂಗೆಲ್ಲ ಮಾಡಿ ನಾನು ನಮ್ ಗಂಟಿಲ್ಲ ನಿಮ್ ಗಂಟಿಲ್ಲ ಅಂತ ಹೇಳ್ತಾರೆ. ಅವಾಗ ಗುರುಗಳು ಕರೆಸ್ತಾರೆ, ಯಾಕಪ್ಪ ಹಿಂಗ್ ಮಾಡ್ದೆ, ನೀನ್ ಪ್ರಮಾಣ ಮಾಡಿದ್ದೆ ಅಲ್ವೇ? ಬುದ್ಧಿ, ನಾನು ಕಳ್ತನ ಮಾಡಿಲ್ಲ, ನಾನು ಮಾಡ್ತಾ ಇದ್ದೀನಲ್ಲ, ನನಗೆ ನಿದ್ದೆನೆ ಬರ್ಲಿಲ್ಲ, ಅದಕ್ಕೆ ನಾನು ಇವರು ಬೆಲೆ ಬಾಳುವಂತ ವಸ್ತುವನ್ನು ಕೂಡ ಮುಟ್ಟಿಲ್ಲ, ಆದ್ರೆ ಗಂಟು ಬದಲ ಮಾಡಿದ್ದೀನಿ ಅನ್ನುವಂಥದ್ದು.
ಹೌದೇ ನೋಡ್ಕೊಳ್ಳಿ, ನಿಮ್ಮ ಹತ್ರ ಯಾರ ವಸ್ತುವನ್ನು ಕೂಡ ನಾನು ಕದ್ದಿಲ್ಲಪ್ಪ ಅಂತ ಹೇಳ್ತಾರೆ. ಅವಾಗ ಎಲ್ಲವನ್ನೂ ತೆಗೆದು ನೋಡ್ತಾರೆ, ಅವ್ರವ್ರ ಹತ್ರ ಇರ್ತದೆ. ಹಿಂಗೆಲ್ಲ ಮಾಡಬಾರ್ದಪ್ಪ, ಅವ್ರಿಗೆ ಮಾನಸಿಕವಾಗಿ ತಲ್ಲಣ ಆಗ್ತದೆ ಅಂತ ಹೇಳಿದಾಗ, ಬುದ್ಧಿ ನಾನು ಏನ್ ಮಾಡ್ಲಿ, ನನಗೆ ನಿದ್ದೆ ಬರಲ್ಲ, ನಾನು ಕಳ್ತನ ಮಾಡುವಂತ ವ್ಯಕ್ತಿ ಅಂತ ಅಂದಾಗ ಗುರುಗಳು ಒಂದು ಯುಕ್ತಿ ಮಾಡ್ತಾರೆ. ಅವರ ಕೊರಳಲ್ಲಿರುವಂತಹ ರುದ್ರಾಕ್ಷಿಯನ್ನೇ ಕೊಡ್ತಾರೆ. ನೀನು ಭಗವಂತನ ನಿನಗೆ ನಿದ್ದೆ ಬರಲ್ಲವಲ್ಲ, ಅವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋಂತ ಮಂತ್ರವನ್ನ ಹೇಳ್ತಾ ನೀನು ಮಂತ್ರ ಪಠಣ ಮಾಡು, ನಿನಗೆ ಈ ಕೆಲಸವನ್ನ ಕೊಡ್ತೀನಿ ಅಂತಾರೆ ಗುರುಗಳು. ಆತ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಂತ್ರ ಪಠಣದಲ್ಲಿ ಹಗಲು ರಾತ್ರಿ ಎನ್ನಲಾರದೆ ಪಠಣವನ್ನ ಮಾಡ್ತಾನೆ. ಮಾಡಿ ಮಾಡಿ ಆತನಿಗೆ ಏನಾಗ್ತದೆ ಅಂದ್ರೆ, ಹಿಂದೆ ಮಾಡಿದಂತ ಎಲ್ಲ ಪಾಪ ಕರ್ಮವೂ ಕೂಡ ಆ ನಾಮಸ್ಮರಣೆಯಿಂದ ಎಲ್ಲವೂ ಕೂಡ ನಾಶ ಆಗ್ತದೆ ಎನ್ನುತ್ತದೆ. ಹೀಗೆ ಮುಂದಿನ ಊರಿಗೆ ಹೋಗ್ತಾನೆ. ಎಲ್ಲರೂ ಕೂಡ ಪಾಠ ಪ್ರವಚನ ಕೇಳಿ ದಣಿವಾಗಿ ಎಲ್ಲರೂ ಕೂಡ ಅವ್ರವ್ರ ಜಾಗದಲ್ಲಿ ಅವ್ರು ಮಲಗಿದ್ರೆ, ಆತ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅವ್ರ ಜಪಮಣಿಯನ್ನ ಇಟ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾನೆ. ಒಂದು ದಿನ ಪರಮಾತ್ಮನೇ ಪ್ರತ್ಯಕ್ಷವಾಗಿ ಕಣ್ತಗಿ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಆತ ಯಾರು ನೀನು ಅಂತ ಕೇಳ್ತಾನೆ. ನೀನು ಯಾವ ಪರಮಾತ್ಮನನ್ನ ಕುರಿತು ನಾಮಸ್ಮರಣೆ ಮಾಡ್ತಿದ್ದೆ, ಆತನೇ ಬಂದಿದ್ದೀನಿ ನೋಡು ಅಂತ ಹೇಳಿದಾಗ ಆತ ಹೌದಾ, ಹಾಗಾದ್ರೆ ಎಲ್ಲ ಹೇಳಿ 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 ಅಂತ ಹೇಳಿ ಎಲ್ಲರನ್ನು ಕೂಡ ಹೇಳಿಸ್ತಾನೆ. ನೋಡಿ, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಅಂತ ಹೇಳಿದಾಗ ಅವ್ರು ಯಾರು ನಂಬೋದಿಲ್ಲ. ದಡ್ಡ, ನಿನ್ಗೇನ್ ತಲೆ ಕೆಟ್ಟಿದ್ಯಾ, ನಾವೇ ಸಾಕಾಗಿ ಮಲಗಿದೀವಿ, ನೀನೇನ್ ಪರಮಾತ್ಮ ಬಂದಿದ್ಯಾ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೆ ತಲೆ ಕೆಟ್ಟಿದ್ದೆ, ನೀನ್ ಸುಮ್ಮನೆ ಮಲ್ಕೊ ಅಂತಾರೆ. ಇಲ್ಲ ನೋಡಿ, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ನೋಡಿ ನೋಡಿ ಅಂತ ಹೇಳಿದಾಗ ಆತ ಭಗವಂತ ಹೇಳ್ತಾನೆ, ನಾನು ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದಾಗ, ಯಾಕೆ ಗುರುಗಳೇ, ಯಾಕೆ ಭಗವಂತ ಅವರಿಗೆ ಯಾಕೆ ಕಾಣೋದಿಲ್ಲ ಅಂತ ಕೇಳಿದಾಗ, ನಾನು ನನ್ನ ಕಣ್ಣಿಗೆ ಕಾಣಬಾರ್ದಾಗಿತ್ತು. ಯಾಕಪ್ಪ ಅಂದ್ರೆ ಇವ್ರು ಯಾರೂ ಕೂಡ ಅಂತ ಪಾಪದ ಕೆಲಸ ಮಾಡಿದವರಲ್ಲ, ಇವೆಲ್ಲ ಪುಣ್ಯಾತ್ಮರಿದ್ದಾರೆ, ಇವರಿಗೆ ಕಾಣಿಸ್ಬೇಕಾಗಿತ್ತಲ್ಲ ಅಂತ ಅಂದ್ರೆ ಆ ಪರಮಾತ್ಮ ಹೇಳ್ತಾನೆ, ನೀನು ಪಾಪಕರ್ಮವನ್ನ ಮಾಡಿದ್ದಲ್ಲ, ನಾಮಸ್ಮರಣೆ ಮುಖಾಂತರವಾಗಿ ಎಲ್ಲ ಪಾಪಕರ್ಮವೂ ಕೂಡ ನಾಶ ಆಗಿದೆ. ಆದ್ರೆ ನನಗಂಟು ಹೋಗ್ತದೋ ನಾನು ಸಾಮಾನ್ ಕದೀತ, ಬರೀ ಇವ್ರು ಈ ಧ್ಯಾನದಲ್ಲೇ ಇದ್ರೆ ವಿನಃ ಆ ಭಗವಂತನ ನಾಮಸ್ಮರಣೆಯ ಮುಖಾಂತರವಾಗಿ ಅವರು ಪಾದಯಾತ್ರೆಯನ್ನ ಮಾಡಿಲ್ಲಪ್ಪ, ಅದಕ್ಕೋಸ್ಕರವಾಗಿ ನಾನು ನಿನಗೆ ಕಂಡೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅವಾಗ ಆತ ಹೋಗಿ ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ಗುರುಗಳೇ, ನೀವು ನನಗೆ ಎಂಥ ಪದವಿಯನ್ನ ಕೊಟ್ರಿ, ನನಗೆ ಎಷ್ಟು ಆನಂದ ಆಯ್ತು, ಸಂತೋಷ ಆಯ್ತು, ಸಾಕ್ಷಾತ್ ಭಗವಂತನ ದರ್ಶನವೇ ಆಯ್ತು ಅಂತ ಹೇಳಿದಾಗ, ಖಂಡಿತ ನೀನು ಬದಲಾಗಿದೆಯಪ್ಪ, ಪರಿವರ್ತನೆ ಆಗಿದೆಯಾ, ನಿನ್ನ ನೋಡಿ ಸಂತೋಷ ಆಯ್ತು ಅಂತೇಳಿ ಆ ಕ್ಷೇತ್ರಕ್ಕೆ ಹೋಗುವಂತ ಮುಂಚಿತವಾಗಿ ಆತನಿಗೆ ಭಗವಂತನ ದರ್ಶನ ಆಗ್ತದೆ ಎನ್ನುವಂಥದ್ದು. ಅದಕ್ಕೆ ಭಗವಂತನನ್ನ ಹುಡ್ಕೊಂಡು ಹೋಗೋ ಅಂತ ಅವಶ್ಯಕತೆ ಏನಿಲ್ಲ. ನಾನು ಮಾಡುವಂತ ಕಾಯಕದಲ್ಲಿ ಸೇವೆಯಲ್ಲೇ ಕೂಡ ಭಗವಂತನನ್ನ ಕಾಣಬಹುದು ಅನ್ನುವಂಥದ್ದು. ಭಗವಂತನ ನಾಮಸ್ಮರಣೆಗೆ ಅಷ್ಟೊಂದು ಮಹತ್ವ ಇದೆ ಅನ್ನುವಂಥದ್ದು. ಅಂತ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಅದೆಲ್ಲವೂ ಕೂಡ ನಮಗೆ ಸಿದ್ಧಿ ಆಗ್ಬೇಕು ಅಂದ್ರೆ ಸತ್ಸಂಗದ ಮುಖಾಂತರವಾಗಿ ನಾವದೆಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಶರಣರ ಅನುಭವವನ್ನ ಮಾಡಬೇಕು, ಸತ್ಸಂಗವನ್ನ ಮಾಡಬೇಕು. ತನ್ನ ಬದುಕಿನಲ್ಲಿ ಬರುವಂತ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬಹುದು. ನೆಮ್ಮದಿಯ ಬದುಕಬೇಕಾದ್ರೆ ನಾನು ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅಂತೇಳಿ ಪ್ರತಿನಿತ್ಯವೂ ಕೂಡ ಸತ್ಸಂಗದಲ್ಲಿ ಭಾಗಿಯಾಗಿ ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಂಡು ಊರಿಗೆ ತದನಂತರ ಬಂದ ಮೇಲೆ ಮತ್ತೊಬ್ಬ ಶರಣ ಆಗ್ತಾನೆ ಎನ್ನುವಂಥದ್ದನ್ನ ಗುರುಗಳು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಮನುಷ್ಯನಿಗೆ ಬದಲಾವಣೆ ಆಗೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಅವಕಾಶಗಳಿದೆ. ಅಂತ ಬದಲಾವಣೆಗೆ ಶರಣರು ಕೂಡ ಆ ಬದಲಾವಣೆಯನ್ನ ತರೋದಕ್ಕೋಸ್ಕರವಾಗಿ ವ್ಯಕ್ತಿಯ ಬದಲಾವಣೆ ಅಲ್ಲ, ಇಡೀ ಸಮಾಜದ ವ್ಯವಸ್ಥೆಯ ಬದಲಾವಣೆಯನ್ನ ತರೋದಕ್ಕೋಸ್ಕರವಾಗಿ ಆ ಅನುಭವ ಗೋಷ್ಠಿಯನ್ನ, ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿ ಎಲ್ಲರೂ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ವರ್ಗದವರು, ಜಾತಿಯವರು, ಕಾಯಕದವರೆಲ್ಲರೂ ಕೂಡ ಬಂದಿದ್ರು. ಒಂದೊಂದು ರೀತಿಯಾಗಿರುವಂತ ಕಾಯಕವನ್ನ ಮಾಡ್ತಾ ತನ್ನನ್ನೇ ತಾನು ಪರಿಶೋಧನೆಗೆ ಬಳಸಿಕೊಂಡು ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಂಡ್ರು. ಇದೆಲ್ಲವೂ ಕೂಡ ಯಾವುದರಿಂದ ಅಂದ್ರೆ ಸಜ್ಜನರ ಸಹವಾಸದಿಂದ, ಶರಣರ ಸಹವಾಸದಿಂದ, ಸತ್ಸಂಗದಿಂದ ಅನ್ನುವಂಥದ್ದು. ಅಂತ ಸತ್ಸಂಗವನ್ನ ಮಾಡ್ತಾ ನಿಮ್ಮ ಬದುಕು ಜೀವನವನ್ನೆಲ್ಲವೂ ಕೂಡ ಪರಿಪೂರ್ಣತೆಗೆ ತಂದುಕೊಂಡಿದ್ದೀರಾ. ನಿಮ್ಮೆಲ್ಲರನ್ನು ಕೂಡ ನೋಡಿದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಧನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತಹ ಅನುಭವವನ್ನ ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಅಂತ ಅನುಭವಾಮೃತವನ್ನ ಪಡ್ಕೊಂಡಿರ್ತಕ್ಕಂಥ ತಮ್ಮೆಲ್ಲ ಶರಣರ ಬದುಕು ಜೀವನ ನಿಮ್ಮೆಲ್ಲರಿಗೂ ಕೂಡ ಅದು ಆದರ್ಶಪ್ರಾಯವಾಗಿರಲಿ ಎನ್ನುವಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶರಣವು ಶರಣಾರ್ಥಿ. ಓಂ ಶ್ರೀ గురు బసవలింగాయ నమః. ఇంతవరకు పరమ పూజ మాతాజీ గారు ఈనాటి వచన వైభవ కార్యక్రమంలో భాగంగా మన జీవితంలో సహనము, ఓర్పు ఎంత అవసరమో దాన్ని విశదీకరిస్తూ చక్కని
ఒక దృష్టాంతం ముఖాంతరంగా మనందరికీ ఎంతో చక్కగా తెలియజేశారు. సహనము, ఓర్పు, శాంతి ఇది ఎక్కడనో మనకు దుకాణంలో దొరికే వస్తువు కాదు. అది శరణుల సాంగత్యంలో, సత్సంగంలో, శివానుభవంలో మాత్రమే అది మనం పొందవచ్చు. దానికి ఉదాహరణగా ఒక ఘటనను ఎంతో చక్కగా వివరించారు. ఒక దొంగ ఒక మహానుభావునిగా ఎలా పరివర్తనం చెందాడు. అతడు శివానుభవంలో ఉండి, భగవద్ధ్యానంలో ఉండి తన నీచ బుద్ధిని ఏ విధంగా పోగొట్టుకున్నాడు అనే ఒక చక్కటి కథను ఈ సందర్భంగా వారు వివరించారు. నిజంగా ఈ శివానుభవం, ఇక్కడ సామూహిక ప్రార్థన ఏదైతే ఉందో ఇది మనలో నైతిక మార్పుకు ఇది కారణీభూతమవుతుంది. ఇది మనల్ని ఎప్పటికీ గుర్తు చేస్తుంది, హెచ్చరిస్తుంది. మీరు సన్మార్గంలో వెళ్తున్నారా, దారి తప్పుతున్నారా అని హెచ్చరిస్తుంది. కాబట్టి మన జీవితంలో మనం ఆస్తిపాస్తులను సంపాదించడము, సుఖవంతమైన జీవితం గడపడం మాత్రమే మన జీవిత లక్ష్యం కాకూడదు. దాన్ని అనుభవించాలి, ఒక పరమానంద సుఖాన్ని పొందాలి అంటే ఇలాంటి సామూహిక ప్రార్థన సభలు, సత్సంగము, శివానుభవము ఇది ఎంతో అవసరము. ఇక్కడ ప్రతి ఆదివారం మన జైరాబాద్ లింగాయ సమాజ్ ఆధ్వర్యంలో ఇక్కడ సామూహిక ప్రార్థన, వచన వైభవ కార్యక్రమం వీటన్నిటిలో మనం అందరం కూడా ಹೆಚ್ಚು సంఖ్యలో పాల్గొని దీని ముఖాంతరంగా మన జీవితంలో మనము సహనమును, ఓర్పును ఎలా పొందాలో, ఎలా మనం మన ఆరోగ్యాన్ని కూడా కాపాడుకోవచ్చు. మనం సహనాన్ని కోల్పోయినప్పుడు మన రక్తపీడనం పెరుగుతుంది. కోపం ఎక్కువైతే రక్తపీడనం పెరుగుతుంది. రక్తపీడనం పెరిగితే గుండెపోటు వస్తుంది. అది ఎన్నో మనం నిత్య జీవితంలో చూస్తూనే ఉన్నాం. అయితే కోపాన్ని మనం అధిగమించాలి, కోపాన్ని మన వశంలో చేసుకోవాలి. అంటే అది ఇలాంటి సత్సంగం ద్వారా, శివానుభవం ద్వారా మాత్రమే సాధ్యము. సహనము, ఓర్పు, శాంతి ఇవి మన జీవితంలో మనం అలవర్చుకుంటే మనం దీర్ఘాయుష్తో ఎక్కువ రోజులు కూడా జీవించవచ్చు. అది ఆరోగ్యానికి కూడా చాలా మంచిది. అదేవిధంగా మన కుటుంబంలో కానీ, సమాజంలో కానీ అందరం కలిసిమెలిసి ఎంతో సన్నిహితంగా, సుఖప్రదంగా ఉండాలంటే సహనము, ఓర్పు, శాంతి అనేది కావాలి. అప్పుడే మనం ఒక ఆదర్శప్రాయమైన జీవితాన్ని గడపవచ్చు, సుఖప్రదమైన జీవితాన్ని గడపవచ్చు, అందరితో కలిసిమెలిసి మనం ఉండవచ్చు. ఈ మంచి విషయాలను ఈరోజు పరమ పూజ్య మాతాజీ గారు ఈనాటి వచన వైభవ కార్యక్రమంలో మనందరికీ అందించినందుకు వారికి మనందరి తరఫున ధన్యవాదాలు, కృతజ్ఞతలు.